ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿದೆ ಭಾರತೀಯ ಸೇನೆ. ಗಡಿಯಲ್ಲಿ ಹೈಅಲರ್ಟ್ ಆಗಿದೆ. ಉದ್ವಿಗ್ನ ಪರಿಸ್ಥಿತಿ ಇದೆ. ಗಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನ ರವಾನಿಸಿ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗ್ತಾ ಇದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೋಟ್ಯಂತರ ಭಾರತೀಯರು ಆಗ್ರಹವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಉಗ್ರರನ್ನ ಸದೆ ಬಡಿಯೋಕೆ ಭಾರತ ಈಗ ಮುಂದೇನು ಮಾಡಬಹುದು? ಪುಲ್ವಾಮಾದಲ್ಲಿ ದಾಳಿಯಾದಂತಹ ಸಂದರ್ಭದಲ್ಲಿ ದಾಳಿ ನಡೆದ 10 ದಿನಗಳ ಒಳಗಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದಿತ್ತು. ಆ ಮೂಲಕ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಪಾಕ್ ನೆಲಕ್ಕೆ ಹೋಗಿ ನುಗ್ಗಿ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರತೀಕಾರದ ಕಿಚ್ಚು ದೇಶಾದ್ಯಂತ ಇದೆ. ಭಾರತ ಏನು ಮಾಡಬಹುದು ಅನ್ನುವಂತ ಕುತೂಹಲ, ಏನೆಲ್ಲ ಆಯ್ಕೆಗಳಿದ್ದಾವೆ ಚಂದ್ರಮೋಹನ್? ವಿದೇಶಿ ಈಗಾಗಲೇ ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿದೆ. ಮುಖ್ಯವಾಗಿ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ನಲ್ಲಿಟ್ಟಿದೆ. ಜೊತೆಗೆ ಭಾರತದಲ್ಲಿರುವಂಥ ಎಲ್ಲ ಪಾಕಿಸ್ತಾನಗಳನ್ನು ಕೂಡ ವಾಪಸ್ ಕಳಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಜೊತೆಗೆ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನು ಕೂಡ ಕಡಿತ ಮಾಡಬೇಕಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೂ ಕೆಲವು ಕ್ರಮಗಳನ್ನು ಈಗ ಮಿಲಿಟರಿಯಿಂದ ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಭಾರತದ ಮುಂದಿವೆ. ಈಗ ಮುಖ್ಯವಾಗಿ ಒಂದು ರಾಜತಾಂತ್ರಿಕ ಕ್ರಮ, ಮಿಲಿಟರಿ ಕ್ರಮ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ಬೆಂಬಲ, ಆಶ್ರಯ, ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಈಗ ಭಾರತ ಈಗಾಗಲೇ ಮಾಡಿದೆ. ಈಗ ಮಿಲಿಟರಿ ಕ್ರಮಗಳಲ್ಲಿ ಏನೇನು ಕ್ರಮಗಳನ್ನು ಈಗ ಭಾರತ ಪಾಕಿಸ್ತಾನದ ವಿರುದ್ಧ ಮತ್ತು ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನು ಈಗ ಭಾರತ ಮಾಡಲಿಕ್ಕೆ ಅವಕಾಶ ಇದೆ. ಪಾಕ್ನ ಭಾಗದಲ್ಲಿ 42 ಟೆರರಿಸ್ಟ್ ಕ್ಯಾಂಪ್ಗಳಿವೆ. ಈ ಒಂದು ಕ್ಯಾಂಪ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸೋದು ಮತ್ತು ಈ ಕ್ಯಾಂಪ್ಗಳಲ್ಲಿರುವ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ಹೊಡೆದುಡಿಸ್ತಕ್ಕಂಥ ಕೆಲಸವನ್ನು ಭಾರತ ಮಾಡಬೇಕಾಗುತ್ತೆ. ಎರಡನೇದಾಗಿ ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಭಾರತ ಮಾಡಬಹುದು. ಮುಖ್ಯವಾಗಿ ಇಸ್ರೇಲ್ ತನ್ನ ವೈರಿಗಳ ವಿರುದ್ಧ ಮತ್ತು ವೈರಿ ಸಂಘಟನೆಗಳ ನಾಯಕರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಹೊಡೆದುಡಿಸಿತ್ತು. ಈ ಹಮಾಸ್ನ ನಾಯಕರುಗಳನ್ನಾಗ್ಬೋದು ಅಥವಾ ಲೆಬನಾನ್ನ ನಾಯಕರುಗಳನ್ನಾಗ್ಬೋದು, ಉಗ್ರಗಾಮಿ ಸಂಘಟನೆಗಳ ನಾಯಕರನ್ನ ಹೊಡೆದುಡಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಈಗ ಭಾರತವು ಕೂಡ ಅದೇ ರೀತಿ ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ, ದಿ ರೆಸಿಸ್ಟೆನ್ಸ್ ಫೋರ್ಸ್ ಸೇರಿದಂತೆ ಈ ಭಯೋತ್ಪಾದಕ ಸಂಘಟನೆಗಳ ಲೀಡರ್ಗಳನ್ನೇ ಹೊಡೆದುಡಿಸಿ ಅದಕ್ಕೆ ಒಂದು ನಾಯಕತ್ವ ಇಲ್ಲದಂತೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಆಯ್ಕೆಯನ್ನು ಕೂಡ ಈಗ ಭಾರತ ಪರಿಶೀಲಿಸ್ತಾ ಇದೆ. ಮೂರನೇದಾಗಿ ಮಿಸೈಲ್ ದಾಳಿಯನ್ನು ನಡೆಸಬಹುದು. ಮುಖ್ಯವಾಗಿ ಈಗ ಭಯೋತ್ಪಾದಕ ಶಿಬಿರಗಳು ಎಲ್ಲೆಲ್ಲಿವೋ ಅಲ್ಲೆಲ್ಲವೂ ಕೂಡ ಮಿಸೈಲ್ ದಾಳಿಗಳನ್ನು ನಡೆಸೋ ಮೂಲಕ ಆ ಒಂದು ಭಯೋತ್ಪಾದಕ ಶಿಬಿರಗಳನ್ನು ಸಂಪೂರ್ಣವಾಗಿ ನಾಶಪಡಿಸತಕ್ಕಂಥ ಅವಕಾಶ ಕೂಡ ಭಾರತದ ಮುಂದಿದೆ. ಈ ಆಯ್ಕೆಯನ್ನು ಕೂಡ ಈಗ ಭಾರತ ಪರಿಶೀಲಿಸ್ತಾ ಇದೆ. ನಾಲ್ಕನೇದಾಗಿ ನೋ ಫಸ್ಟ್ ಪಾಲಿಸಿಯನ್ನು ಬದಲಾವಣೆ ಮಾಡಿಕೊಳ್ಳೋದು. ಮುಖ್ಯವಾಗಿ ಈಗ ಭಾರತ ಒಂದು ಅಣ್ವಸ್ತ್ರ ರಾಷ್ಟ್ರ ಆಗಿದ್ರೂ ಕೂಡ ನಾವು ಮೊದಲಿಗರಾಗೇನೆ ಅಣ್ವಸ್ತ್ರವನ್ನು ಬೇರೆ ದೇಶದ ವಿರುದ್ಧ ಬಳಸೋದಿಲ್ಲ. ನಮ್ಮ ರಕ್ಷಣೆಗಾಗಿಯೇ ನಾವು ಅಣ್ವಸ್ತ್ರಗಳನ್ನು ಇಟ್ಕೊಂಡಿದ್ದೇವೆ ವಿನಃ ಬೇರೆಯವರ ಮೇಲೆ ದಾಳಿಗಾಗಿ ಇಟ್ಕೊಂಡಿಲ್ಲ ಅಂತೇಳಿ ಭಾರತ ನೀತಿಯನ್ನು ಅನುಸರಿಸ್ತಾ ಇದೆ. ಈಗ ಯಾರಾದರೂ ಬೇರೆಯವ್ರ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದಾದ ಬಳಿಕ ನಾವು ನಮ್ಮ ರಕ್ಷಣೆಗಾಗಿ ಪ್ರತಿ ದಾಳಿಗಾಗಿಯೇ ಅಣ್ವಸ್ತ್ರವನ್ನು ಬಳಸ್ತೇವೆ ಅನ್ನುವ ನೀತಿಯನ್ನು ಭಾರತ ಅನುಸರಿಸ್ತಾ ಇದೆ. ಈ ನೋ ಫಸ್ಟ್ ಪಾಲಿಸಿಯನ್ನು ಬದಲಾವಣೆಯನ್ನು ಮಾಡಿಕೊಂಡು ಭಾರತವೇ ಮೊದಲಿಗರಾಗಿ ಈಗ ಅಣ್ವಸ್ತ್ರ ದಾಳಿಯನ್ನು ಮಾಡಬೇಕಾಗುತ್ತೆ. ಈ ಒಂದು ಮಾಡಬೇಕು ಮತ್ತು ಮಾಡುವಂಥ ಅವಕಾಶ ಕೂಡ ಭಾರತಕ್ಕಿದೆ. ಈ ಒಂದು ಆಯ್ಕೆ ಕೂಡ ಈಗ ಭಾರತದ ಮುಂದಿದೆ. ಹೀಗಾಗಿ ಇದ್ರ ಬಗ್ಗೆ ಈಗ ಪರಿಶೀಲನೆ ಕೂಡ ನಡೀತಾ ಇದೆ. ಜೊತೆಗೆ ಸಮುದ್ರದಲ್ಲೂ ಕೂಡ ನೌಕಾಪಡೆಯಿಂದ ಈಗ ಪಾಕಿಸ್ತಾನದ ನೌಕೆಗಳನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಕೂಡ ಭಾರತ ಮಾಡಬಹುದು. ಮುಖ್ಯವಾಗಿ ಹೌತಿ ಉಗ್ರರು ಸಮುದ್ರದಲ್ಲಿ ಬೇರೆ ರಾಷ್ಟ್ರಗಳ ನೌಕೆಗಳನ್ನು ಕೂಡ ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇದರಿಂದಾಗಿ ಆ ರಾಷ್ಟ್ರಗಳಿಗೆ ಆರ್ಥಿಕವಾದಂಥ ಸಂಕಷ್ಟ ಎದುರಾಗಿತ್ತು. ಸರಕು ಸಾಗಣೆಯನ್ನು ಸಮುದ್ರದ ಮೂಲಕ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಪಾಕಿಸ್ತಾನದ ನೌಕೆಗಳು ಕೂಡ ಅರಬ್ಬಿ ಸಮುದ್ರದ ಮೂಲಕವೇ ಬೇರೆ ದೇಶಗಳಿಗೆ ತೆರಳುತ್ತಾ ಇವೆ. ಆ ಅರಬ್ಬಿ ಸಮುದ್ರದ ಮೂಲಕ ತೆರಳತಕ್ಕಂತಹ ನೌಕೆಗಳನ್ನು ಭಾರತ ಬ್ಲಾಕ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಬೇಕಾದಂಥ ಅತ್ಯಗತ್ಯ ಸರಕು ಸಾಮಗ್ರಿಗಳು ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಕೂಡ ಹೊಡೆತ ಬೀಳುತ್ತೆ. ಈ ಒಂದು ಅವಕಾಶ ಕೂಡ ಈಗ ಭಾರತದ ಮುಂದಿದೆ. ಆರನೇದಾಗಿ ಪೂರ್ಣ ಪ್ರಮಾಣದ ಮಿಲಿಟರಿ ಆಪರೇಷನ್ ನಡೆಸಲಿಕ್ಕೆ ಭಾರತದ ಮುಂದೆ ಈಗ ಒಂದು ಅವಕಾಶ ಕೂಡ ಇದೆ. ಮುಖ್ಯವಾಗಿ ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ 4 ಬಾರಿ ಯುದ್ಧಗಳಾಗಿವೆ. ಈ 4 ಬಾರಿ ಕೂಡ ಭಾರತ ಗೆದ್ದಿದೆ. 1948, 60ರ ದಶಕದಲ್ಲಾಯಿತು. ಅದಾದ ಬಳಿಕ 71ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧವನ್ನು ಭಾರತ ನಡೆಸಿತು. ಜೊತೆಗೆ ಕಾರ್ಗಿಲ್ ಯುದ್ಧವನ್ನು ಕೂಡ ನಡೆಸಿದೆ. ಈ ಎಲ್ಲ ಯುದ್ಧಗಳಲ್ಲೂ ಕೂಡ ಭಾರತವೇ ಗೆದ್ದಿದೆ. ಆದರೂ ಕೂಡ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ವಿರುದ್ಧ ಈ ರೀತಿಯಾಗಿ ಭಾರತದ ಒಳಗಡೆ ಬಂದು ಸೈನಿಕರನ್ನು ಹತ್ಯೆ ಮಾಡೋದು, ಪ್ರವಾಸಿಗರನ್ನು ಹತ್ಯೆ ಮಾಡ್ತಕ್ಕಂಥದ್ದು, ನಾಗರಿಕರನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ತಾನೆ ಇದ್ದಾರೆ. ಹೀಗಾಗಿ ಈಗ ಮತ್ತೊಮ್ಮೆ ಒಂದು ಪೂರ್ಣ ಪ್ರಮಾಣದ ಮಿಲಿಟರಿ ಆಪರೇಷನ್ ಅನ್ನೇ ಈ ಪಾಕಿಸ್ತಾನದ ವಿರುದ್ಧ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ನಡೆಸ್ತಕ್ಕಂತಹ ಆಯ್ಕೆ ಕೂಡ ಈಗ ಭಾರತದ ಮುಂದಿದೆ. ಈ 5-6 ಆಯ್ಕೆಗಳಲ್ಲಿ ಯಾವ ಆಯ್ಕೆಯನ್ನು ಬೇಕಾದರೂ ಕೂಡ ಈಗ ಭಾರತ ಮಾಡ್ಕೊಳ್ಬಹುದು. ಯಾವುದೇ ಆಯ್ಕೆಯನ್ನು ಮಾಡಿಕೊಂಡ್ರೂ ಕೂಡ ಅತ್ಯಂತ ರಹಸ್ಯವಾಗಿ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೂ ಕೂಡ ತರುತ್ತೆ. ಒಂದು ವೇಳೆ ಯುದ್ಧವನ್ನು ಘೋಷಣೆ ಮಾಡೋದ್ರೂ ಕೂಡ ಬಹಿರಂಗವಾಗಿ ಯುದ್ಧವನ್ನು ಘೋಷಣೆ ಮಾಡಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಬೇಕಾಗುತ್ತೆ. ಆದರೆ ಯುದ್ಧದಿಂದ ಎರಡೂ ಕಡೆ ಕೂಡ ಸಾವು ನೋವು ಉಂಟಾಗುತ್ತೆ, ಆರ್ಥಿಕ ನಷ್ಟ ಕೂಡ ಉಂಟಾಗುತ್ತೆ, ಶಾಂತಿ ಹಾಳಾಗುತ್ತೆ. ಇವೆಲ್ಲವೂ ನಿಜ. ಆದರೆ ಈಗ ಪಾಕಿಸ್ತಾನಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈಗ ಪಾಠವನ್ನು ಕಲಿಸಬೇಕು, ಭಯೋತ್ಪಾದಕರು ಕೂಡ ಒಂದು ಪಾಠವನ್ನು ಕಲಿಸಬೇಕು. ಮತ್ತೆ ಭಾರತದ ಮೇಲೆ ಈ ರೀತಿಯಾಗಿ ದಾಳಿ ಮಾಡದಂತೆ ತಡೆಯುವಂಥ ನಿಟ್ಟಿನಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಸಂದಿಗ್ಧ ಸ್ಥಿತಿನಲ್ಲಿ, ಅನಿವಾರ್ಯ ಸ್ಥಿತಿಯಲ್ಲೇ ಭಾರತ ಸರ್ಕಾರ ಕೂಡ ಇದೆ. ವಿದ್ಯಾಶ್ರೀ.
ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.